ಒಳಚರಂಡಿಯ ವ್ಯವಸ್ಥೆ ಕೂಡ ಈಗ ಸರ್ಕಾರ ಅನುದಾನ ಕೊಟ್ಟು ಮೈಸೂರಿನಲ್ಲಿ ಒಳಚರಂಡಿ ಇದೆಯಲ್ಲ, ಅದಕ್ಕೂ ಕೂಡ ದುಡ್ಡು ಕೊಟ್ಟಿದ್ದೀವಿ. 100 ಕೋಟಿ ಕೊಟ್ಟಿದ್ದೀವಿ, 89 ಕೋಟಿ. ಸರ್, ಒಳ್ಳೆ ಕಡೆ ಎಲ್ಲ ರಸ್ತೆಗಳು ಆಗಿದಾವೆ, ಬಿಲ್ಡಿಂಗ್ ಆಗಿದಾವೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ನ್ಯಾಷನಲ್ ಬಿಲ್ಡಿಂಗ್ ದೇವರಾಜ್ ಮಾರ್ಕೆಟ್. ಏನಪ್ಪ ಮಾಡ್ಲಿ, ನಾವು ಮಾಡಬೇಕು ಅಂತಲೇನೆ 2 ಸಾರಿನೂ ಪ್ರಯತ್ನ ಮಾಡಿದೆ. ನಾ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರಯತ್ನ ಪಟ್ಟೆ, ಈ ಸಾರಿನೂ ಪ್ರಯತ್ನ ಪಟ್ಟೆ. ಅವರು ದೇವರಾಜ ಮಾರ್ಕೆಟು ಮತ್ತು ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಅದನ್ನ ಮಾಡಲೇಬೇಕು ಅಂತೇಳಿ ಮಾಡಿದೆ. ಆದರೆ ಕೋರ್ಟ್ನವರು ಮೆಟ್ಲೇರ್ಬಿಟ್ಟಿದ್ದಾರೆ. ಸೊ ಮತ್ತೆ ಹೆರಿಟೇಜ್ ಬಿಲ್ಡಿಂಗ್ಗಳು, ನಾನು ಕೂಡ ಹೆರಿಟೇಜನ್ನ ವಿನ್ಯಾಸ ಹಾಗೇ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ಆದ್ರೂ ಕೂಡ ನೀವು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ, ಮಾದೇವಪುರ ಇದ್ದಾಗಲೇ ಈ ಕೆಲಸ ಆಗ್ಬೇಕಿಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ಮಾರ್ಕೆಟ್ ವಿಚಾರದಲ್ಲಿ ಬಹಳ ಸಮಸ್ಯೆ ಇದೆ. ಬರೀ ಹಂಗೆ ಅದನ್ನೇ ಹೇಳ್ತಾರೆ ಸರ್, ಅದು ಆಗ್ಬೇಕು ಅನ್ನೋ ಮುತುವರ್ಜಿ ಮುತುವರ್ಜಿ ವಹಿಸ್ತಾ ಇದ್ದೀನಿ. ನಮ್ಮ MLAಗಳು ಕೂಡ ಮುತುವರ್ಜಿ ವಹಿಸ್ತಾ ಇದ್ದಾರೆ. ನಾವು ಮಾಡ್ತೀವಿ. ಒಳಚರಂಡಿಯ ವ್ಯವಸ್ಥೆ ಕೂಡ ಈಗ ಸರ್ಕಾರ ಅನುದಾನ ಕೊಟ್ಟು ಮೈಸೂರಿನಲ್ಲಿ ಒಳಚರಂಡಿ ಇದೆಯಲ್ಲ, ಅದಕ್ಕೂ ಕೂಡ ದುಡ್ಡು ಕೊಟ್ಟಿದ್ದೀವಿ. 100 ಕೋಟಿ ಕೊಟ್ಟಿದ್ದೀವಿ, 89 ಕೋಟಿ. ಸರ್, ಒಳ್ಳೆ ಕಡೆ ಎಲ್ಲ ರಸ್ತೆಗಳು ಆಗಿದಾವೆ, ಬಿಲ್ಡಿಂಗ್ ಆಗಿದಾವೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ನ್ಯಾಷನಲ್ ಬಿಲ್ಡಿಂಗ್ ದೇವರಾಜ್ ಮಾರ್ಕೆಟ್. ಏನಪ್ಪ ಮಾಡ್ಲಿ, ನಾವು ಮಾಡಬೇಕು ಅಂತಲೇನೆ 2 ಸಾರಿನೂ ಪ್ರಯತ್ನ ಮಾಡಿದೆ. ನಾ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರಯತ್ನ ಪಟ್ಟೆ, ಈ ಸಾರಿನೂ ಪ್ರಯತ್ನ ಪಟ್ಟೆ. ಅವರು ದೇವರಾಜ ಮಾರ್ಕೆಟು ಮತ್ತು ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಅದನ್ನ ಮಾಡಲೇಬೇಕು ಅಂತೇಳಿ ಮಾಡಿದೆ. ಆದರೆ ಕೋರ್ಟ್ನವರು ಮೆಟ್ಲೇರ್ಬಿಟ್ಟಿದ್ದಾರೆ. ಸೊ ಮತ್ತೆ ಹೆರಿಟೇಜ್ ಬಿಲ್ಡಿಂಗ್ಗಳು, ನಾನು ಕೂಡ ಹೆರಿಟೇಜನ್ನ ವಿನ್ಯಾಸ ಹಾಗೇ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ಆದ್ರೂ ಕೂಡ ನೀವು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ, ಮಾದೇವಪುರ ಇದ್ದಾಗಲೇ ಈ ಕೆಲಸ ಆಗ್ಬೇಕಿಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ಮಾರ್ಕೆಟ್ ವಿಚಾರದಲ್ಲಿ ಬಹಳ ಸಮಸ್ಯೆ ಇದೆ. ಬರೀ ಹಂಗೆ ಅದನ್ನೇ ಹೇಳ್ತಾರೆ ಸರ್, ಅದು ಆಗ್ಬೇಕು ಅನ್ನೋ ಮುತುವರ್ಜಿ ಮುತುವರ್ಜಿ ವಹಿಸ್ತಾ ಇದ್ದೀನಿ. ನಮ್ಮ MLAಗಳು ಕೂಡ ಮುತುವರ್ಜಿ ವಹಿಸ್ತಾ ಇದ್ದಾರೆ. ನಾವು ಮಾಡ್ತೀವಿ.